ಇಲ್ಲಿ ಒಂದು ಸಂಸ್ಥೆ ಯಾರಿಗೂ ಗೊತ್ತಿಲ್ಲದಿರನೇ ಎಂತೆಂಥ ಒಳ್ಳೊಳ್ಳೆ ಅಭಿವೃದ್ಧಿ ಕೆಲಸಗಳು ಮಾಡ್ತಾ ಇದೆ ಅಂತಂದರೆ ಅದನ್ನು ನಿಮಗೆ ತೋರಿಸ್ತೀನಿ ಬನ್ನಿ. ದಾನಗಳಲ್ಲಿ ಶ್ರೇಷ್ಠ ದಾನ ಅಂದರೆ ಮತ್ತು ಒಂದು ಅನ್ನದಾನ ಮತ್ತು ಇನ್ನೊಂದು ವಿದ್ಯಾದಾನ ಅಂತಾರೆ. ಸೊ ಅವೆರಡೂ ಕೂಡ ಈಗಿನ ಕಾಲದಲ್ಲಿ ಯಾವುದೂ ಕೂಡ ನಮಗೆ ಫ್ರೀಯಾಗಿ ಸಿಗ್ತಾ ಇಲ್ಲ, ಯಾವುದು ದಾನವಾಗಿ ಕೂಡ ಬರ್ತಾ ಇಲ್ಲ. ಸೊ ಅವೆಲ್ಲದರಲ್ಲೂ ಮಧ್ಯೆ ಒಂದು ಸಂಸ್ಥೆ ಈ ಒಂದು ವಿದ್ಯಾದಾನನ ಎಲ್ಲರಿಗೂ ಉಚಿತವಾಗಿ ಕೊಡ್ತಾ ಇದೆ ಅಂತಂದರೆ ಅದು ಯಾವುದೇ ಒಂದು ಪ್ರೈವೇಟ್ ಸ್ಕೂಲ್ಗೆ ಕಡಿಮೆ ಇಲ್ಲದಾಗೆ ಈ ಒಂದು ಗೌರ್ಮೆಂಟ್ ಸ್ಕೂಲ್ನ ಒಂದು ದತ್ತಕ್ಕೆ ಪಡ್ಕೊಂಡು ಒಂದು ವಿದ್ಯಾದಾನ ಕೊಡ್ತಾ ಇದೆ. ಸುಮಾರು 200-300 ಮಕ್ಕಳು ಓದ್ತಾ ಇರ್ಬೋದೇನೋ, ಮೇ ಬಿ ನನಗೆ ಕರೆಕ್ಟಾಗಿ ಗೊತ್ತಿಲ್ಲ. ಬಟ್ ಲಾಸ್ಟ್ ಟೈಮ್ ಒಂದ್ಸಲ ನಾನು ಬಂದಿದ್ದೆ, ಅವಾಗ ನಾನು ನೋಡಿರೋದು. ಬಟ್ ಯಾವ ಥರ ಕಟ್ಟಿದ್ದಾರೆ ಅಂತಂದರೆ ಅದು ಊಹೆನೇ ಮಾಡ್ಕೊಳಕ್ಕಾಗಲ್ಲ ರೀ. ಯಾವ ಒಂದು ಪ್ರೈವೇಟ್ ಸ್ಕೂಲ್ಗೂ ಕೂಡ ಕಡಿಮೆ ಇಲ್ಲ ಈ ಒಂದು ಸ್ಕೂಲು, ಆ ಥರ ಇದೆ. ಒಂದ್ಸಲ ಬಂದು ನೋಡಿ. ಕೆಲವೊಂದು ಸಂಸ್ಥೆಗಳು ಹಾಗೇನೆ ಎಷ್ಟೋ ಒಂದು ಒಳ್ಳೆ ಕೆಲಸಗಳು ಮಾಡ್ತಾನೆ ಇರ್ತವೆ, ಆದರೆ ಎಲ್ಲಿ ಕೂಡ ಪಬ್ಲಿಷ್ ಆಗಲ್ಲ. ಓಕೆನಾ? ಸೊ ಇದೊಂದೇ ಕೆಲಸ ಅಲ್ಲ, ಈ ಒಂದು ಸಂಸ್ಥೆ ಇನ್ನೂ ಒಳ್ಳೊಳ್ಳೆ ಕೆಲಸಗಳು ಇನ್ನೂ ತುಂಬ ಮಾಡಿದೆ. ಸೊ ಅವೆಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮ್ಗೆ ತೋರಿಸ್ತೀನಿ, ಏನೇನೆಲ್ಲ ಒಳ್ಳೊಳ್ಳೆ ಕೆಲಸಗಳು ಮಾಡಿದೆ ಅಂತ. ಅರ್ಥ ಆಯ್ತಾ? ಮಾಡಬೇಕು, ಸಾಧ್ಯ ಆದಷ್ಟು ಈ ಥರದ್ದೆಲ್ಲ ಒಳ್ಳೆ ಕೆಲಸಗಳು ಮಾಡಬೇಕು. ಮತ್ತು ಇನ್ನೊಂದು, ಈ ಒಂದು ಸಂಸ್ಥೆಯಿಂದ ಎಷ್ಟೋ ಸಾವಿರಾರು ಗಟ್ಟಲೆ ಜನ ಅನ್ನ ತಿಂತಾ ಇದ್ದಾರೆ. ಅರ್ಥ ಆಯ್ತಾ? ಸೊ ಅದು ಸಂಸ್ಥೆನ ಯಾವತ್ತಿಗೂ ಕೂಡ ಯಾರೂ ಕೂಡ ಮರಿಬಾರ್ದು. ಆದರೆ ಒಳ್ಳೆ ಒಂದು ಸುಂದರವಾದ ಸುಸಜ್ಜಿತವಾದ ಒಂದು ಇದು ಸರ್ಕಾರಿ ಶಾಲೆನೋ ಇಲ್ಲ ಪ್ರೈವೇಟ್ ಸ್ಕೂಲು ಅನ್ನೋದನ್ನು ನೀವೇ ಹೇಳಬೇಕು. ಯಾಕೆ ಅಂತಂದರೆ ಇದು ನಮಗೆ ಸರ್ಕಾರಿ ಶಾಲೆ ಅನ್ನೋದೇ ನಮಗೆ ಅನ್ಸೋದಿಲ್ಲ. ಆ ಥರ ಒಂದು ಸ್ಕೂಲ್ನ ಅಭಿವೃದ್ಧಿಪಡಿಸಿದ್ದಾರೆ. ದಾನ ಅವೆರಡೂ ಕೂಡ ಯಾವುದೂ ಕೂಡ ನಮಗೆ ದಾನವಾಗಿ ಸಿಗ್ತಾ ಇಲ್ಲ, ಎಲ್ಲನೂ ದೋಚ್ಕೊತಾ ಇದ್ದಾರೆ. ಇದ್ರ ಮಧ್ಯೆ ಕೂಡ ಒಂದು ಸಂಸ್ಥೆ ಒಂದು ಸರ್ಕಾರಿ ಶಾಲೆನ ಒಂದು ದತ್ತಕ್ಕೆ ಪಡ್ಕೊಂಡು ಯಾವುದೇ ಒಂದು ಪ್ರೈವೇಟ್ ಸ್ಕೂಲ್ಗೂ ಕಡಿಮೆ ಇಲ್ದಿರೋ ಥರ ಈ ಥರ ಒಂದು ಅಭಿವೃದ್ಧಿ ಪಡಿಸ್ತಾ ಇದ್ದಾರೆ ಅಂತಂದರೆ ಅವರಿಗೆ ನಾವು ಹೇಳಬೇಕು, ಒಂದು ದೊಡ್ಡ ಸೆಲ್ಯೂಟು. ಓಕೆನಾ? ಸೊ ತುಂಬ ಒಳ್ಳೊಳ್ಳೆ ಕೆಲಸಗಳೇ ಮಾಡ್ತಾ ಇದೆ, ಆದರೆ ಎಲ್ಲಿ ಕೂಡ ನಾವು ಮಾಡ್ತಾ ಇದ್ದೀವಿ ಅಂತ ಎಲ್ಲಿ ತೋರಿಸ್ಕೊತಾ ಇಲ್ಲ. ಕೆಲವೊಂದು ಕೆಲವೊಬ್ಬರೆಲ್ಲ ಇಷ್ಟಿಷ್ಟು ಮಾಡಿ ಅಷ್ಟೆಲ್ಲ ಹೇಳ್ಕೊಡ್ತಾರೆ, ಆದರೆ ಈ ಒಂದು ಸಂಸ್ಥೆ ಅದೆಷ್ಟೆಷ್ಟು ಒಳ್ಳೆ ಕೆಲಸಗಳು ಮಾಡಿದೆ ಅಂತಂದರೆ ಅದನ್ನು ನೀವು ಹೇಳೋಕ್ಕೆ ಕೂಡ ಆಗಲ್ಲ. ಮುಂದೆ ನಿಮಗೆ ನೆಕ್ಸ್ಟ್ ಬರೋ ವಿಡಿಯೋದಲ್ಲಿ ತೋರಿಸ್ತೀನಿ. ಸದ್ಯಕ್ಕೆ ಇದು ಜಸ್ಟ್ ಸ್ಯಾಂಪಲ್ ಅಷ್ಟೇ ನಿಮಗೆ. ನೋಡಿ, ಇದು ಬಂದ್ಬಿಟ್ಟು ನೀವೇನಾದರೂ ಪ್ರೈವೇಟ್ ಸ್ಕೂಲ್ ಅಂತ ಅಂದ್ಕೊಂಡ್ರೆ ಅದು ನಿಮ್ಮದು ಭ್ರಮೆ. ಇದು ಬಂದು ನಮ್ಮ ಗೌರ್ಮೆಂಟ್ ಸ್ಕೂಲ್ ರೀ. ಈ ಗೌರ್ಮೆಂಟ್ ಸ್ಕೂಲ್ ನೋಡಿರಿ ಯಾವ ಥರ ಇದೆ, ಎಷ್ಟು ಚೆನ್ನಾಗಿದೆ, ಎಷ್ಟು ದೊಡ್ಡದಾಗಿ ಪ್ಲೇ ಗ್ರೌಂಡ್ ನೋಡಿರಿ ಪ್ಲೇ ಗ್ರೌಂಡ್ ನೋಡಿರಿ, ಎಷ್ಟು ಸುಸಜ್ಜಿತವಾಗಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿ ಯಾವುದಕ್ಕೆ ಆಗಲಿ ಒಂದು ಕುಂದು ಕೊರತೆ ಇಲ್ಲ ರೀ. ಕುಡಿಯೋದಕ್ಕೆ ಒಳ್ಳೆ ನೀರು ಮತ್ತು ಟಾಯ್ಲೆಟ್ಸು ಎಷ್ಟು ಚೆನ್ನಾಗಿ ಕಟ್ಸಿದ್ದಾರೆ ಅಂತಂದರೆ ಅಪ್ಪ ಹೇಳೋಕ್ಕೆ ಒಂದು ಆಗೋಲ್ಲ. ನೋಡಿ, ಪಾರ್ಕಿಂಗು ನೋಡಿ, ಇಲ್ಲ ಗಾರ್ಡನ್ ನೋಡಿ. ಆ ಸಂಸ್ಥೆ ಯಾವುದು ಗೊತ್ತಾ? ನೋಡಿ, ತೋರಿಸಿ ನಿಮಗೆ. ಇದೇ ನಮ್ಮ ಆಟೋ ಲೀವ್ ನೋಡ್ರಿ. ಈ ಒಂದು ಸಂಸ್ಥೆ ತುಂಬ ಜನಕ್ಕೆ ಗೊತ್ತಿರೋದಿಲ್ಲ, ಎಷ್ಟೋ ಜನಗಳ ಜೀವ ಉಳಿಸುತ್ತೆ. ಅದ್ರ ಜೊತೆಗೆ ಎಷ್ಟೋ ಮಕ್ಕಳಿಗೆ ವಿದ್ಯಾಭ್ಯಾಸನೂ ಕೊಡ್ತಾ ಇದೆ ಅಂತಂದರೆ ಇದಕ್ಕಿಂತ ಒಳ್ಳೆ ಕಾರ್ಯ ಇನ್ಯಾವ್ದು ಬೇಕು ಹೇಳಿ? ನೋಡ್ರಿ ಇದೆ ಈ ನಮ್ಮ ಆಟೋ ಲೀವ್.
ನೋಡಿ ಇಲ್ಲೊಂದು ಶುಭ ನುಡಿ ಬರೆದಿದ್ದಾರೆ, ಎಷ್ಟು ಚೆನ್ನಾಗಿದೆ. ಬದುಕು ಎನ್ನುವುದು ಸಾವು ಬದುಕಿನ ನಡುವಿನ ಸಣ್ಣ ವಿರಾಮ, ಅದರ ಸಂತೋಷವನ್ನು ಸಂಪೂರ್ಣವಾಗಿ ಅನುಭವಿಸಬೇಕು. ಅಪ್ಪ ಏನ್ರಿ, ಇದೆಲ್ಲ ಸಿಗೋದು ನಮ್ಮ ಗೌರ್ಮೆಂಟ್ ಸ್ಕೂಲಲ್ಲೇ, ಬೇರೆ ಎಲ್ಲಿ ಈ ಥರ ನುಡಿಮುತ್ತಗಳು ಸಿಗೋದಿಲ್ಲ. ಓಕೆನಾ? ಸೊ ಇಲ್ಲೊಂದು ಬರ್ದಿದೆ ನೋಡಿ, ಡೋಂಟ್ ಕಂಪೇರ್ ಯುವರ್ ಲೀಡ್ ಟು ಅದರ್ಸ್, ದೇರ್ ಇಸ್ ನೋ ಕಂಪ್ಯಾರಿಸನ್ ಬಿಟ್ವೀನ್ ದ ಸನ್ ಆ್ಯಂಡ್ ದ ಮೂನು, ದೇ ಶೈನ್ ವೆನ್ ಇಟ್ ದೇರ್ ಟೈಮ್. ಓಕೆನಾ? ನೋಡಿ ಎಷ್ಟು ಅರ್ಥಗರ್ಭಿತವಾಗಿದೆ ನೋಡ್ರಿ, ಎಷ್ಟು ಸುಸಜ್ಜಿತವಾಗಿ ಈ ಸ್ಕೂಲ್ನ ನಿರ್ಮಾಣ ಮಾಡಿದ್ದಾರೆ. ಯಾವ ಒಂದು ಈ ಒಂದು ಪ್ರೈವೇಟ್ ಶಾಲೆಗಳಿಗೆ ಕಡಿಮೆ ಇಲ್ದಿರೇ ಒಂದು ಅಭಿವೃದ್ಧಿ ಪಡಿಸಿದ್ದಾರೆ. ಯಾವುದೇ ಒಂದು ಕುಡಿಯೋ ನೀರಾಗ್ಬೋದು, ಮತ್ತು ಶೌಚಾಲಯ ಆಗ್ಬೋದು, ಮತ್ತು ಕ್ಲಾಸ್ ರೂಮ್ಸ್ ಆಗ್ಬೋದು. ಇದೆಲ್ಲ ಹೇಳೋಕೆ ಒಂದು ಅದ್ಭುತವಾಗಿರುತ್ತೆ ನೋಡಿ. ಕ್ಲಾಸ್ ಓಪನ್ ಇಲ್ಲಾಂದರೆ ಅದನ್ನು ತೋರಿಸಿದೆ ಯಾವ ಥರ ಒಂದು ಈ ಕ್ಲಾಸ್ ರೂಮ್ನೆಲ್ಲ ಸುಸಜ್ಜಿತವಾಗಿ ನಿರ್ಮಾಣ ಮಾಡಿದ್ದಾರೆ ಅಂತ. ಯಾವ ಒಂದು ಪ್ರೈವೇಟ್ ಸ್ಕೂಲು ಕಡಿಮೆ ಇಲ್ಲ ರೀ ಈ ಸ್ಕೂಲು, ಆ ಥರ ಇದೆ. ಸುಮಾರು ಒಂದು 300-400 ಜನ ಆದರೂ ಇಲ್ಲಿ ಸ್ಟಡಿ ಮಾಡ್ತಾ ಇರ್ತಾರೆ. ಸೊ ಅಷ್ಟು ಮಕ್ಕಳಿಗೂ ಕೂಡ ಉಚಿತವಾಗಿ ಒಂದು ಎಲ್ಲ ಸ್ಪೆಷಲಿಟಿನೂ ಕೊಟ್ಟು ಎಜುಕೇಷನ್ ಕೊಡ್ತಾ ಇದೆ ಅಂತಂದರೆ ಆ ಒಂದು ಸಂಸ್ಥೆಗೆ ನಾವು ಹೇಳಬೇಕು ಸೆಲ್ಯೂಟ್. ಓಕೆನಾ? ನೋಡಿ ಕುಡಿಯೋ ನೀರಿನ ವ್ಯವಸ್ಥೆ ನೋಡಿರಿ ಎಷ್ಟು ಚೆನ್ನಾಗಿ ನೀಟಾಗಿ, ಯಾವುದೇ ಮಕ್ಕಳಿಗೆ ಕಷ್ಟ ಆಗಬಾರ್ದು ಅಂತ ಹೇಳ್ಬಿಟ್ಟು ಕುಡಿಯೋ ನೀರಿನ ವ್ಯವಸ್ಥೆ ನೋಡಿ. ನೋಡಿ ಪ್ಲೇ ಗ್ರೌಂಡ್ ನೋಡಿ ಎಷ್ಟು ದೊಡ್ಡದಾಗಿದೆ, ಯಾವ್ದಾದ್ರು ಪ್ರೋಗ್ರಾಮ್ಸ್ ಎಲ್ಲ ಮಾಡೋದಕ್ಕೆ ಒಳ್ಳೆ ಸ್ಟೇಜು ಎಲ್ಲ ಎಷ್ಟು ಚೆನ್ನಾಗಿ ಮಾಡಿಸಿದ್ದಾರೆ. ನೋಡಿ ಮಕ್ಕಳಿಗೆ ನೋಡಿ ಯಾವುದೇ ಒಂದು ಈ ಪ್ರೈವೇಟ್ ಸ್ಕೂಲ್ಗಿಂತ ಕಡಿಮೆ ಇಲ್ಲ ರೀ. ಅಷ್ಟೊಂದು ಸುಸಜ್ಜಿತವಾಗಿ ಈ ಕ್ಲಾಸ್ ರೂಮ್ಸು, ಕುತ್ಕೊಳ್ಳೋಕ್ಕೆ ಡೆಸ್ಕ್ಗಳು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಇದಲ್ವಾ ಬೇಕಿರೋದು? ಹಾಂ, ಎಲ್ಲನೂ ದೋಚ್ಕೊತಾ ಇದ್ದಾರೆ. ಇದ್ರ ಮಧ್ಯೆ ಕೂಡ ಒಂದು ಸಂಸ್ಥೆ ಒಂದು ಸರ್ಕಾರಿ ಶಾಲೆನ ಒಂದು ದತ್ತಕ್ಕೆ ಪಡ್ಕೊಂಡು ಯಾವುದೇ ಒಂದು ಪ್ರೈವೇಟ್ ಸ್ಕೂಲ್ಗೂ ಕಡಿಮೆ ಇಲ್ದಿರೋ ಥರ ಈ ಥರ ಒಂದು ಅಭಿವೃದ್ಧಿ ಪಡಿಸ್ತಾ ಇದ್ದಾರೆ ಅಂತಂದರೆ ಅವರಿಗೆ ನಾವು ಹೇಳಬೇಕು ಒಂದು ದೊಡ್ಡ ಸೆಲ್ಯೂಟು. ಓಕೆನಾ? ಸೊ ತುಂಬ ಒಳ್ಳೊಳ್ಳೆ ಕೆಲಸಗಳೇ ಮಾಡ್ತಾ ಇದೆ, ಆದರೆ ಎಲ್ಲಿ ಕೂಡ ನಾವು ಮಾಡ್ತಾ ಇದ್ದೀವಿ ಅಂತ ಎಲ್ಲಿ ತೋರಿಸ್ಕೊತಾ ಇಲ್ಲ. ಕೆಲವೊಂದು ಕಂಪ್ನಿ ಕೆಲವೊಬ್ಬರೆಲ್ಲ ಇಷ್ಟಿಷ್ಟು ಮಾಡಿ ಅಷ್ಟೆಲ್ಲ ಹೇಳ್ಕೊತಾರೆ, ಆದರೆ ಈ ಒಂದು ಸಂಸ್ಥೆ ಅದೆಷ್ಟೆಷ್ಟು ಒಳ್ಳೆ ಕೆಲಸಗಳು ಮಾಡಿದೆ ಅಂತಂದರೆ ಅದನ್ನು ನೀವು ಹೇಳೋಕ್ಕೆ ಕೂಡ ಆಗಲ್ಲ. ಮುಂದೆ ನಿಮಗೆ ನೆಕ್ಸ್ಟ್ ಬರೋ ವಿಡಿಯೋದಲ್ಲಿ ತೋರಿಸ್ತೀನಿ. ಸದ್ಯಕ್ಕೆ ಇದು ಜಸ್ಟ್ ಶಾಂಪಲ್ ಅಷ್ಟೇ ನಿಮಗೆ. ನೋಡಿ ಟಾಯ್ಲೆಟ್ಸು ಎಷ್ಟು ಚೆನ್ನಾಗಿ ಕಟ್ಸಿದ್ದಾರೆ ಅಂತಂದರೆ ಹೇಳೋಕ್ಕೆ ಒಂದು ಆಗೋದಿಲ್ಲ. ನೋಡಿ ಪಾರ್ಕಿಂಗು ನೋಡಿರಿ, ಇಲ್ಲ ಗಾರ್ಡನ್ ನೋಡಿ. ಆ ಸಂಸ್ಥೆ ಯಾವುದು ಗೊತ್ತಾ? ನೋಡಿ ಇದೇ ನಮ್ಮ ಆಟೋ ಲೀವ್ ನೋಡ್ರಿ, ನೋಡಿ ಬೋರ್ಡ್ ಹಾಕಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿ ಮಕ್ಕಳು ಒಂದು ಟ್ರಯಾಂಗಲ್ ಬಿಡಿಸಿದ್ದಾರೆ ನೋಡಿ. ನೋಡ್ರಿ ಶಾಕುಂತಲಾ ದೇವಿ, ಶಾಕುನ್ ದೇವಿ ಅವರು ಗೊತ್ತಲ್ವಾ ಯಾರು ಅಂತ ನೋಡಿ.